ಇವತ್ತು ಜನರು ಬರ ಪರಿಸ್ಥಿತಿಯಿಂದ ತತ್ತರಿಸಿ ಹೋಗಿದ್ದಾರೆ. ಕುಡಿಯೋ ನೀರಿನ ಸಮಸ್ಯೆ ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ. ಎಲ್ಲ MLCಗಳು ಕೂಡ ಅವ್ರವ್ರ ಕ್ಷೇತ್ರದಲ್ಲಿ ಬೇಕಾದ ಸಮಸ್ಯೆಗಳಿವೆ, ಅದನ್ನ ಸದನದಲ್ಲಿ ಚರ್ಚಿಸಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಆದ್ರೆ ಇವತ್ತು ವಿರೋಧ ಪಕ್ಷದವರು ಇದು ಯಾವುದ್ರ ಬಗ್ಗೆ ಕೂಡ ಚಿಂತೆ ಇಲ್ಲದೆ, ರಾಜ್ಯದ ಬಗ್ಗೆ ಚಿಂತೆ ಇಲ್ಲದೆ, ರಾಜ್ಯದ ಜನರ ಬಗ್ಗೆ ಚಿಂತೆ ಇಲ್ಲದೆ ಸದನ ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ. ನೀವು ಕೂಡ ಪರಿಪರಿಯಾಗಿ ಅವನ್ನ ಕೇಳ್ಕೊಂಡ್ರಿ. ಕಳೆದ ಒಂದು ವಾರದಿಂದ ಕೂಡ ಕಳೆದ 5 ದಿವಸಗಳ ಏನು ಸದನ ನಡೀತು, 5 ದಿವಸಗಳ ಅವಕಾಶ ಸದನ ನಡೆಸ್ಕೊಳ್ಬೇಕು ಅಂತ ಹೇಳಿ ಮೊನ್ನೆ BAC ಮೀಟಿಂಗ್ ನಲ್ಲೂ ಕೂಡ ನೀವು ಎಲ್ಲರನ್ನು ಕರೆದು ಅಧಿಕೃತವಾಗಿ ಅವ್ರನ್ನ ಮನವಿ ಮಾಡ್ಕೊಂಡಿದ್ದೀರಿ. ರಾಜ್ಯದ ಮುಖ್ಯಮಂತ್ರಿಗಳು ಮನವಿ ಮಾಡ್ಕೊಂಡಿದ್ದಾರೆ. ನಮ್ಮ ಸಂಸದೀಯ ವ್ಯವಹಾರಗಳ ಸಚಿವರು ಅವ್ರನ್ನ ಮನವಿ ಮಾಡ್ಕೊಂಡಿದ್ದಾರೆ. ಇವತ್ತು ಕೂಡ ನೀವು ಫ್ಲೋರ್ ಮೀಟಿಂಗ್ ಗಳನ್ನ ಕರೆದಿದ್ದೀರಿ. ಒಬ್ರು ಕೂಡ ಬರಲಿಲ್ಲ. ಮುಕ್ಕಾಲು ಗಂಟೆ ನೀವು ಮತ್ತೆ ಸಚಿವರು, ಸಂಸದೀಯ ವ್ಯವಹಾರದ ಸಚಿವರು ಕಾಯ್ದಿದ್ದಾರೆ ಅವ್ರಿಗೋಸ್ಕರ. ಬೆಳಗ್ಗೆ ಖುದ್ದಾಗಿ ನೀವು ವಿರೋಧ ಪಕ್ಷದ ನಾಯಕರಿಗೆ ಫೋನ್ ಹಚ್ಚಿದ್ರ, ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀರಾ, ಬನ್ನಿ ಅಟೆಂಡ್ ಮಾಡಿ ಚರ್ಚೆ ಮಾಡೋಣ ಅಂತ ಹೇಳಿ. ಆದ್ರೆ ಯಾವ್ದ್ರ ಬಗ್ಗೆ ಪರಿವೇ ಇಲ್ಲ. ಇವ್ರಿಗೆ ಸದನ ನಡಿಬೇಕಾಗಿಲ್ಲ, ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಬೇಕಾಗಿಲ್ಲ, ಬರೀ ರಾಜಕೀಯ ಮಾಡಬೇಕು. ಇವತ್ತು ವಿಧಾನಸೌಧ ಚಲೋ ಮಾಡಿದ್ದಾರೆ. ಯಾಕೆ ನಿನ್ನೆ ಶನಿವಾರ ಭಾನುವಾರ ಇರ್ಲಿಲ್ಲ, ಸದನ ನಡೀತಿರ್ಲಿಲ್ಲ, ಅವತ್ತು ಮಾಡಬಹುದಾಗಿತ್ತು. ಆದ್ರೆ ಇವತ್ತು ಸದನ ನಡೆಯೋದು ಸಹ ಮಾಡ್ತಾ ಇದ್ದಾರೆ. ಯಾಕೆ ಇದು ಗೊತ್ತಾಗುತ್ತೆ ಕೇವಲ ರಾಜಕೀಯ ಮಾಡ್ತಿದ್ದಾರೆ ಅಂತ. ದಯವಿಟ್ಟು ನೀವು ಇವರ ಟ್ಯಾಕ್ಟಿಕ್ಸ್ ಗಳನ್ನ ದಯವಿಟ್ಟು ಸದನ ನಡೆಸಿ, ಸಾಧ್ಯ ಆದ್ರೆ ಯಾರು ಹೆಚ್ಚು ಗಲಾಟೆ ಮಾಡ್ತಾರೆ ಅವ್ರಿಗೆ ರೂಲ್ ನಂಬರ್ 327 ಮೂಲಕ ಸದನ ಜನಗಳ ಸಮಸ್ಯೆ ನಮ್ಮ ಸದನದ ನಿಯಮಾವಳಿ ಪ್ರಕಾರ 327 ಸದಸ್ಯರು ಕೆಲಕಾಲ ಸದನದಿಂದ ಭಾರತಕ್ಕೆ ತಡೆ ಹಿಡಿಯುವುದು. ಸಭಾಪತಿಯವರು ತಾವು ಅವಶ್ಯವೆಂದು ಭಾವಿಸಿದ ಪಕ್ಷದಲ್ಲಿ ಯಾರೇ ಸದಸ್ಯರು ಸಭಾಪತಿಯವರ ಅಧಿಕಾರ ವಿಷಯದಲ್ಲಿ ಲಕ್ಷ್ಯವಿಲ್ಲದೆ ತಿರಸ್ಕಾರ ಮಾಡುತ್ತಾರೋ ಅಥವಾ ಸದನದ ಕಲಾಪಗಳಿಗೆ ಒಂದೇ ಸಮಾನವಾಗಿ ಉದ್ದೇಶಪೂರ್ವಕವಾಗಿ ಅಡಚಣೆ ಉಂಟು ಮಾಡ್ತಾರೋ, ಆ ಸದನದ ನಿಯಮಾವಳಿ ವಿರೋಧ ವರ್ತಿಸ್ತಾರೋ ಆ ಸದನ ಹೆಸರಿಸಿ ಹೊರಗೆ ಹಾಕಬಹುದು ಅಂತ ಇದೆ. ನಾನು ವಿನಂತಿ ಮಾಡ್ತೇನೆ, ಅವ್ರು ಹೊರಗೆ ಹಾಕಿ. 327 ಹೊರಗೆ ಹಾಕಲಿಕ್ಕೆ ಅವಕಾಶ ಇದೆ. ವಿರೋಧ ಪಕ್ಷದ ಹೇಳಿದ್ದಾರೆ. ನಾನು ವಿನಂತಿ ಮಾಡ್ತೇನೆ, ಅವರು ಸದನದಿಂದ ಹೊರಗೆ ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ. ನೀವು ಯಾವುದೇ ವಸ್ತುಗಳು ತರಬಾರ್ದು, ಪ್ಲೆಕಾರ್ಡ್ ತರಬಾರ್ದು ಅಂತ ಹೇಳಿದ್ರು ಕೂಡ ಪ್ಲೆಕಾರ್ಡ್ ತಂದು ನಿಯಮ ಉಲ್ಲಂಘನೆ ಮಾಡ್ತಾನೆ ಇದ್ದಾರೆ. ದಯವಿಟ್ಟು ನೀವು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಡಿ. ಅಲ್ಲ, ನೀವು ಮಾತಾಡಿ, ಆಮೇಲೆ ಕೊಡ್ತೀನಿ. ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ನಾವು ಈ ಸದನಕ್ಕೆ ಬರೋ ಮೂಲ ಉದ್ದೇಶ ಬಂದು ಜನರ ಸಮಸ್ಯೆ, ರಾಜ್ಯದ ಸಮಸ್ಯೆಯನ್ನ ಚರ್ಚೆ ಮಾಡ್ಲಿಕ್ಕೆ ಬರ್ತೀವಿ. ಪ್ರಜಾಪ್ರಭುತ್ವ ಅಂದರೆ ಕೇವಲ ಚುನಾವಣೆಗಳಲ್ಲಿ ಗೆದ್ದು ಸರ್ಕಾರ ಮಾಡೋದು ಅಥವಾ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋದೇ ಅಲ್ಲ. ಪ್ರಜಾಪ್ರಭುತ್ವದ ನಿಜವಾದ ಅರ್ಥ ಅಂದ್ರೆ ಮುಕ್ತವಾದ ಚರ್ಚೆ ಆಗಬೇಕು, ವಿಚಾರ ವಿಮರ್ಶೆ ಆಗಬೇಕು, ಭಿನ್ನಾಭಿಪ್ರಾಯಗಳಿಗೆ ಗೌರವ ಮತ್ತು ಎಲ್ಲರ ಅಭಿಪ್ರಾಯಗಳನ್ನು ಆಲಿಸಿ ಸಮಗ್ರ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನೋದೇ ಪ್ರಜಾಪ್ರಭುತ್ವದ ಆಶಯಗಳು. ಚರ್ಚೆ ನಮ್ಮನ್ನ ವಿಭಜಿಸೋದಿಲ್ಲ.